ಮಕ್ಕಳಿಗೆ ರಾತ್ರಿ ಹೊತ್ತು ಕಾಲು ನೋವು ಬರ್ತಾ ಇರುತ್ತೆ. ಇದು ಯಾಕೆ ಡಾಕ್ಟರ್, ಮತ್ತೆ ಇದಕ್ಕೆ ಏನು ಮಾಡಬೇಕು ಡಾಕ್ಟರ್ ಅಂತ ಕೇಳ್ತಾ ಇರ್ತೀರಾ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಫಾಲೋ ದಿಸ್ ಅಕೌಂಟ್ ಆ್ಯಂಡ್ ಶೇರ್ ಇಟ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ನಿಮ್ಗೆ ಏನೇ ಡೌಟ್ ಇದೆ ಅಂತಂದರೆ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ 3 ರಿಂದ 12 ವರ್ಷದೊಳಗಡೆ ಇರೋ ಮಕ್ಕಳಿಗೆ, ಕೆಲವೊಂದು ಮಕ್ಕಳಿಗೆ ಸಂಜೆ ಮತ್ತು ರಾತ್ರಿ ಸ್ಟಾರ್ಟ್ ಆಗುತ್ತೆ ಪೇಯ್ನ್ ಅನ್ನೋದು. ಎರಡೂ ಕಾಲಲ್ಲಿ ನೋವು ಅನ್ನೋದು ಇರುತ್ತೆ. ಇದನ್ನು ನಾವು ಗ್ರೋಯಿಂಗ್ ಪೇಯ್ನ್ಸ್ ಅಂತ ಕರಿತೀವಿ. ಈ ನೋವು ಏನಕ್ಕೆ ಬರುತ್ತೆ ಅಂತಂದರೆ, ಮಕ್ಕಳಲ್ಲಿ ಬೆಳಿಗ್ಗೆ ಹೊತ್ತೆಲ್ಲ ಆಟ ಆಡಿರ್ತಾರೆ, ಮಗುಗಳ ಬೋನ್ಸ್ ಇನ್ನೂ ಕರೆಕ್ಟಾಗಿ ಡೆವಲಪ್ ಆಗಿರೋದಿಲ್ಲ, ಮತ್ತು ಬೋನ್ಸ್ ಗ್ರೋತ್ ಆಗ್ತಾ ಇರಬೇಕಾದ್ರೆ ಮಸಲ್ಸ್ ಅನ್ನೋದು ಸ್ಟ್ರೆಚ್ ಆಗಿ ರಾತ್ರಿ ಹೊತ್ತು ನೋವು ಅನ್ನೋದು ಬರುತ್ತೆ. ಈ ನೋವು ಎಲ್ಲಿರುತ್ತೆ ಅಂದರೆ, ಮಕ್ಕಳಿಗೆ ತೊಡೆ ಮೇಲೆ ನೋವು ಬರುತ್ತೆ, ಕಾಲಲ್ಲಿ ನೋವು ಬರುತ್ತೆ, ಮತ್ತು ಮೊಣಕಾಲಲ್ಲಿ ನೋವು ಬರುತ್ತೆ. ಇದು ನೋವು ಬಂದಾಗ ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್ ಟು 2 ಅವರ್ಸ್ ಕಾಲ ಇರುತ್ತೆ. ನೀವು ಈ ನೋವನ್ನ ಕಡಿಮೆ ಮಾಡೋಕ್ಕೆ ಏನು ಮಾಡ್ಬೋದು ಮನೆಯಲ್ಲಿ ಅಂತಂದರೆ, ನೀವು ಫಸ್ಟ್ ಬಂದುಬಿಟ್ಟು ಆಯಿಲ್ ಮಸಾಜ್ ಅನ್ನೋದು ಮಾಡ್ಬೋದು. ಮಕ್ಕಳಿಗೆ ಎರಡೂ ಕಾಲಿಗೆ ನೋವಿದೆ ಅಂತಂದರೆ ಕೋಕೋನಟ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ, ಮತ್ತು ಉಗುರು ಬೆಚ್ಚ ನೀರಿಂದ ಮಕ್ಕಳ ಕಾಲನ್ನು ನೀವು ತೊಳಿಬೋದು. ಮತ್ತು ಮಕ್ಕಳಿಗೆ ನೀರು ಅನ್ನೋದು ಚೆನ್ನಾಗಿ ಕೊಡಿ. ಹೈಡ್ರೇಷನ್ ಇಂಪಾರ್ಟೆಂಟ್. ತುಂಬ ನೋವಿದೆ, ತುಂಬ ಅಳ್ತಾ ಇದೆ ಮಗು ಅಂತಂದರೆ ಪ್ಯಾರಾಸೆಟಮಾಲ್ ಅನ್ನೋದು ಡೋಸ್ ಅಪ್ರೋಪ್ರಿಯೇಟ್ ಇರೋದು ಕೊಡಬೇಕಾಗತ್ತೆ ನೀವು. ಇದು ತೊಂದರೆ ಏನಾಗೋದಿಲ್ಲ. ಈ ಗ್ರೋಯಿಂಗ್ ಪೇನ್ಸ್ ಅನ್ನೋದು ತಂತಾನೆ ಕಡಿಮೆ ಆಗುತ್ತೆ. 1 ಇಯರ್ 2 ಇಯರ್ಸ್ ತೊಗೊಳುತ್ತೆ ಕಡಿಮೆ ಆಗೋದಕ್ಕೆ. ಬಟ್ ನೀವು ಮಕ್ಕಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.